ಏನು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇವತ್ತು ಏನಾಗಿದೆ ಅಂತಂದರೆ ಒಬ್ಬ ಸಿಬ್ಬಂದಿ ಮೇಲೆ ರೈತ ತನ್ನ ಕೆಲವೊಂದಿಷ್ಟು ಪರಿಹಾರ ವಿಚಾರ ಆಗಿರ್ಬೋದು, ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕೇಸ್ನ ನೋಡೋ ಒಂದು ವಿಚಾರಕ್ಕೆ ಜಗಳ ಶುರುವಾಗಿ ಅವ್ರ ಮೇಲೆ ಚಪ್ಪಲಿಯಿಂದ ಹೊಡೆದಿರುವಂಥದ್ದು ನಿಜವಾಗ್ಲೂ ಅದು ಅಧಿಕಾರಿಗಳ ವಲಯದಲ್ಲಿ ಭಯ ಸೃಷ್ಟಿ ಆಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವ್ರು ಮಾತಾಡ್ಸೋಣ ನಮ್ಮ ಜೊತೆ. ಈಗಾಗಲೇ ಇವರು ಹಳ್ಳಿಗೊಳಗದಂಥ ನೀಲ್ಕಂಠ ಅಂಗದ್ ಅಂತಿದ್ದಾರೆ, ಇವರು FDC ಆಗಿ ಕೆಲಸ ಮಾಡ್ತಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಏನಾಯ್ತು ಎಕ್ಸಾಕ್ಟ್ಲಿ ಇವತ್ತು ಏನು ಪ್ರೋಗ್ರಾಮ್ ಇತ್ತು? ಆ ರೈತ ಎದಕ್ಕೆ ಬಂದಿದೆ? ಎಷ್ಟು ಗಂಟೆಗೆ ಆಯ್ತು? ಸರ್, ಇದು ಸುಮಾರು 12 ಗಂಟೆ ಸುಮಾರಾಗಿದೆ ಸರ್. 12 ಗಂಟೆ ಸುಮಾರಾಗಿದೆ ಸರ್. ಅಧ್ಯಕ್ಷರು ಆಫೀಸಿಗೆ ಬಂದರು. ಇವತ್ತು ಹಕ್ಕುಪತ್ರ ಮತ್ತು ಈ ಖಾತೆ ಉತ್ತಾರ ಸಂತರಿಸಿ ಹಂಚುವಂಥ ಫಂಕ್ಷನ್ ಇತ್ತು ಇವತ್ತು. ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ಬಂದಿದ್ದಿಲ್ಲ. ಇವು ಬಸಪ್ಪ ದೊಡ್ಡಮನಿ ಅನ್ನವ ಮತ್ತು ಅವ್ರ ಹಿಂದೆ ಸ್ವಲ್ಪ ಜನ ಬಂದು ನಾನು ಆಫೀಸ್ನಲ್ಲೇ ಕುಂತಿದ್ದೆ. ನಾನು ಕುರ್ಚಿ ಕುಂತಾಗ ನನ್ನ ಕೆಲಸ ಏನು ಒಮ್ಮೆ ಅವಾಚ್ ಶಬ್ದದಿಂದ ಬಂದು, ನಿನ್ನ ಫೈಲ್ ನನ್ನ ಕಡೆ ಇಲ್ಲಪ್ಪ, ಅಲ್ಲಿ ಯಾರೋ ಅದರ, ಅಲ್ಲಿ ಹೋಗಿ ಕೇಳು, ನಾನೇನು ಮಾಡೋ, ನನ್ನ ಕಡೆ ಸಂಬಂಧ ಇಲ್ಲ, ನೀನೇ ಮಾಡಿದೆ ಅಂತ ಬಂದು ಒಮ್ಮೆ ಕುತ್ತಿಗೆ ಮಾಡಿ ನನಗೆ ಚಪ್ಪಲಿಯಿಂದ ಬಡಿದ ಸರ್. ಭಾಳ ಚಪ್ಪಲಿಯಿಂದ ಬಡ್ದ. ಬಂದು ಹೊಳ್ಳಿ ಮತ್ತೆ ಇದು ಮಾಡಕತ್ತಿದ್ದ. ಈ ಹಿಂದಿದ್ದವ್ರು ನನಗೆ ಅದು ಯಾಕೆ ಬಿಡುತ್ತೆ ಅಂತ ಅವರು ಅನ್ನಲಿಲ್ಲ. ಮತ್ತು ಹೊಳ್ಳಿ ಮತ್ತೆ ಇದನ್ನಕ್ಕನಂತೇಳಿ ನಾನು ಹಂಗೆ ಅಧ್ಯಕ್ಷರ ಚೇಂಬರ್ಗೆ ಹೋದೆ. ಅಧ್ಯಕ್ಷರಿಗೆ ನಾ ಇದು ವಿಷಯ ಹೇಳಿದೆ. ಆಮ್ಯಾಕೆ ನಿನಗೇನು ಸಂಬಂಧ ಇಲ್ಲ, ಅದು ಯಾಕೆ ಹಂಗೆ ಮಾಡ್ತಾನೆ ಅಂತ ಕೇಳಿದ್ರು. ಅಷ್ಟೊತ್ತಿಗೆ ಮತ್ತೆ ಬಂದ ಅಧ್ಯಕ್ಷರ ಚೇಂಬರ್ಗೆ ಬಂದು ಮತ್ತು ಅಲ್ಲಿ ಚಪ್ಪಲಿಯಿಂದ ಬಡ್ದ. ಅಧ್ಯಕ್ಷರ ಮುಂದೆನೇ ಬಡ್ದ. ಈ ರೀತಿ ಪದೇ ಆಗೋದ್ರಿಂದ ಮತ್ತು ಇದು ಅಲ್ಲದ ನಮ್ಮ ಇಂಜಿನಿಯರ್ ಸಿಬ್ಬಂದಿ ಸತ ಬಂದರು ಅಲ್ಲಿ ಪ್ಲೇಸ್ನಾಗೂ ಈ ರೀತಿ ಗಲಾಟೆ ಮಾಡ್ತೀವಿ. ಹೀಗಾಗಿ ನಮಗೆ ಇವತ್ತಾಗ್ತೈತಿ. ನಾಳೆ ನಮ್ಮ ಸಿಬ್ಬಂದಿಗೆ ಎಲ್ಲರೂ ನಾವು ಬಂದೀವಿ ಸರ್. ನಮಗೆ ನ್ಯಾಯ ಒದಗಿಸಿ ಕೊಡ್ಬೇಕು ಸರ್. ತಾವು ಈಗೇನು ಸರ್, ಈಗ ಸ್ಟೇಷನ್ಗೆ ಬಂದಿರಿ, ಏನು ಕಂಪ್ಲೇಂಟ್ ಕೊಡ್ತಿರೋ ಹೆಂಗೆ ಸರ್? ಎಲ್ಲರೂ ಕೂಡಿ ಬಂದಿರಿ? ಕಂಪ್ಲೇಂಟ್ ಕೊಡಾಕತ್ತೀವಿ ಸರ್. ಎಲ್ಲರೂ ಕೂಡಿ ಬಂದು ಕಂಪ್ಲೇಂಟ್ ಕೊಡಕ್ಕೆ ಸತ್ ನಾ ಕಾನೂನು ಪ್ರಕಾರ ಅವ್ಗೇನು ಶಿಕ್ಷೆ ಆಗ್ಬೇಕು ಸರ್. ಯಾಕಂದ್ರೆ ನಾವು ನೌಕರಿ ಮಾಡೋಕ್ಕೆ ಬಂದವರು, ನಮಗೆ ಸೇಫ್ ಬೇಕು. ಮತ್ತು ಇವತ್ತು ನಮಗೆ ಮಾಡ್ತಾನೆ, ನಾಳೆ ಮತ್ತೊಬ್ಬರು ಮಾಡ್ಕೋಬೇಕು ಅಂತ ನೌಕರಿ ಹ್ಯಾಂಗೆ ಮಾಡೋಣ ನಾವು? ಇವಾಗಲೂ ಭಾಳ ಎಮೋಷನಲ್ ಆಗಿದ್ದರು ನೀವು ಆ್ಯಕ್ಚುಲಿ. ಯಾಕಂದ್ರೆ ಒಂದು ಈ ಥರ ಭಯದ ವಾತಾವರಣ ನಮಗೆ ಇದೇ ರೀತಿ ನಾವು ಪ್ರೊಟೆಕ್ಷನ್ ಹಂಗಪ್ಪ ಏನಾಗಿತ್ತು. ಎಲ್ಲರೂ ನಮ್ಮ ಸಿಬ್ಬಂದಿ ಬಂದರು, ನಮಗೆ ಇದನ್ನು ಮಾಡಿದ್ರು. ಆದರೆ ಎಲ್ಲರಿಗೂ ಈ ರೀತಿ ಅವ್ಗೆ ಅನ್ಯಾಯ ಆಗಿ ಮಾಡಿರ್ತಾರೆ. ಎಲ್ಲರೂ ಅನ್ಯಾಯ ಮಾಡ್ಯಾರ. ಎಲ್ಲರೂ ಈ ರೀತಿ ನಡ್ರು ಹೋಗೋಣ ಎಲ್ಲರೂ ಅಂತ ಬಂದು ಇಲ್ಲಿ ನಾವು ನ್ಯಾಯ ಕೇಳ್ಕೊಂಡು. ಅಲ್ಲ, ಈಗ ನಿಮ್ಮ ಎಕ್ಸಾಕ್ಟ್ ಕೆಲಸ ಏನಲ್ಲಿ ನೀವು ಮಾಡ್ತಾರೋ ಕೆಲಸ ಏನು? ಆ ರೈತನ ಫೈಲಿಗೂ ಏನು ಅದಕ್ಕೆ ಲಿಂಕ್ ಇದೆ? ಹೆಂಗೆ? ನನಗೆ ರೈತನ ಫೈಲಿಗೆ ನನಗೇನು ಸಂಬಂಧ ಇಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅವ್ನು ಹಿಂದೆ ಹೋಗಿದ್ದೆ ಅಷ್ಟು ಬರ್ತಾರೆ. ಏನು ಬಗ್ಗೆ ಏನು ಸುದ್ದಿ ಬೇರೆ ಕೇಸ್ ವರ್ಕವ್ರು ಅವ್ರಿಗೆ ಗೊತ್ತು ಸರ್. ಅದು ಬಂದು ಅವ್ನು ಹೋಗಿ ನನ್ನ ಏನೋ ಸಂಬಂಧ ಇದೆ, ಅದು ಯಾರೋ ಲೆಟ್ರ್ ಕೊಟ್ಟಾನ, ಲೆಟ್ರ್ ಪ್ರಕಾರ ನೀ ಯಾಕೆ ಮಾಡಿದ್ರು ನೋಡ್ಬೇಕಲ್ಲ ಅದನ್ನು ವಿಷಯ. ಮತ್ತು ಅದ್ರ ಸಂಬಂಧಪಟ್ಟ ನಾ ಇದ್ರೆ ನೋಡ್ತಿದ್ದೆ. ಮತ್ತು ನಾನು ನೋಡಿಲ್ಲ. ಮತ್ತು ನನಗೆ ಬಂದು ಈ ರೀತಿ ಮಾಡಿದ್ರೆ ನನಗೆ ಯಾವ ರೀತಿ ಆಗ್ತದೆ? ಅಂದರೆ ಇವತ್ತು ಯಾರೋ ಏನಾದರೂ ನಿಮ್ಗೆ ಆ ಫೈಲೇನು ನೋಡಂತ ಏನೋ ಹೇಳಿದ್ರೆ ಇವತ್ತು 4-5 ದಿವಸದಿಂದ ಹೇಳಿದ್ರು. ಒಂದು ಲೆಟ್ರ್ ಕೊಟ್ಟರೆ ಅಷ್ಟೇ. ನಾನು ಸಂಬಂಧಪಟ್ಟವ್ರು ಅವ್ರದ ಅವ್ನ ಕಡೆ ಕೊಟ್ಟೆ. ನಾನು ಆ ವಿಷಯನೂ ಅವ್ರಿಗೆ ಹೇಳಿದೆ ಸರ್. ನಾನು ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಬಂದು ನಮಗೆ ಈ ರೀತಿ ಮಾಡ್ತಾನಂತ, ಹಂಗದನ್ರಿ ಅವ ಏನು ಮಾಡ್ದವನ ಅಂತೇಳಿ ಅಂದ್ರೆ ಅವರಷ್ಟೇ. ಈ ಹಿಂದೆ ಏನಾದರೂ ನಿಮ್ಮ ಜೊತೆ ವಾಗ್ವಾದ ಅದು ಮಾಡಿಲ್ಲ ರೈತರು? ಇದೇ ರೈತ ಏನಾದರೂ ಮಾಡಿದ್ನ ಹಿಂದೆ? ಇಲ್ಲ ಹಂಗೆ ಮಾತಾಡ್ತಿದ್ದ ಅಷ್ಟೇ. ಬಟ್ ಈ ರೀತಿ ನಮಗೆ ಮಾಡಿಲ್ಲ ಸರ್ ಅವನು. ನಿಮ್ಮ ಮೇಲೆ ಯಾಕೆ ಅಷ್ಟು ಸಿಟ್ಟು ಅಂತ? ಯಾಕೆ ನಿಮ್ಗೆ ಸಂಬಂಧ ಇಲ್ಲ ಅಂತಂದ್ರೆ ನಿಮ್ಮ ಮೇಲೆ ಈ ಥರ ಮಾಡೋದು ಎಷ್ಟು ಮಟ್ಟಿ ಸರಿ? ಯಾಕೆ ನಾ ಅಂತೀನಿ ಅಂತಂದ್ರೆ, ಈ ಹಿಂದೆ ಒಬ್ಬ ಮುಲ್ಲಾ ಅಂತ ಕೇಸ್ ವರ್ಕರ್ ಇದ್ದರು. ಅವರು ಜೊತೆ ರೋಡಿಗೆ ನಾವು ಹೋಗಿದ್ದೆ. ಬಂದು ಅವ್ನು ಫೈಲ್ ಹಿಡ್ಕೊತಿದ್ದೆ, ಮಾಡ್ತಿದ್ದೆ. ಅವನದು ಲ್ಯಾಂಡ್ ಅಕ್ಯುಜೇಷನ್ ಆದ ಸಲುವಾಗಿ ಅವನದು ಚೆಕ್ಕನ್ನು ಇಶ್ಯೂ ಆಗಿತ್ತು. ಚೆಕ್ಕನ್ನು ಅವರವರಲ್ಲಿ ಡಿಸ್ಟ್ರಿಬ್ಯೂಟ್ ಸಲುವಾಗಿ ಈ ಹಿಂದಿನ ಅಧಿಕಾರಿಗಳು ಅದನ್ನು ಕೋರ್ಟಿಗೆ ಜಮಾ ಮಾಡಿದ್ರು. ದುಡ್ಡು ಜಮಾ ಮಾಡಿ ಅವನು ಇನ್ನೂ ತನಕ ಅವ್ರವ್ರು ಬಿಟ್ಟು ಕೊಟ್ಟದ್ದು ಅದು ವಿಷಯ. ನನಗೆ ಬಂದು ಪದೇ ನನಗೆ ಇಸದು ಕೊಡಿ, ನಾನು ಕೇಸ್ ವರ್ಕರ್ ಅಲ್ಲಪ್ಪ, ಅಲ್ಲಿ ಹೋಗಿ ಕೇಳು, ಅಧಿಕಾರಿಯಾರು ಕೇಳು, ನಾನೇನು ಸಂಬಂಧ ಅನ್ನೋದನ್ನು ತಂದೆ ನಾನು. ಅದ ಒಂದು ಹಿಡ್ಕೊಂಡು ಅವ ಮುಂಜಾನೆ ಬಂದು ನನಗೆ ಈ ರೀತಿ ಮತ್ತು ಬಂದು ಸಮಾಧಾನ ಕೇಳಿಲ್ಲ. ಒಮ್ಮೆ ರ್ಯಾಶಿ ಬಂದು ಈ ರೀತಿ ಮಾಡಿದ ಸರ್. ಅಂದರೆ ನೀವು ಅಲ್ಲಿ ಅಧಿಕಾರಿಗಳು ಕೇಸ್ ವರ್ಕರ್ ಜೊತೆ ನೀವು ಒನ್ ಆಫ್ ದಿ ಸಿಬ್ಬಂದಿಯಾಗಿ ಹೋಗ್ತಿದ್ರಿ, ಅದಕ್ಕೆ ನಿಮ್ಮ ಕಡೆ ಕೆಲಸ ಆಗುತ್ತೆ ಅನ್ನೋ ಒಂದು ಭರವಸೆ, ನಿರೀಕ್ಷೆ. ಏನೋ ಸುಡುಗಾಡ್ರೆ ಈ ರೀತಿ ಮಾಡ್ತಾನೆ ಸರ್. ನಮಗೆ ಬಂದು ಈ ರೀತಿ ಧಮಕಿ ಕೊಡೋದ್ರಿಂದ ಏನೇ ಇದ್ದರೂ ಅಧಿಕಾರಿಗಳು ಇರಬೇಕು, ಅಧಿಕಾರಿ ಜೊತೆ ಚರ್ಚೆ ಮಾಡಬೇಕು ಮತ್ತು ನ್ಯಾಯ ಒದಗಿಸುವಂಥ ಅವ್ರು ಇರ್ತಾರೆ. ಇದಲ್ಲದ ಚೀಫ್ ಮಿನಿಸ್ಟರ್ ಬಂದು ಅಲ್ಲಿ ಮೀಟಿಂಗ್ ನಡೆದಾಗ ಬಂದು ಹ್ಯಾರಾಸ್ಮೆಂಟ್ ಮಾಡ್ತಿದ್ದವ ಅವರಿಗೆಲ್ಲ. ನಾ ಮುಂದೆ ಇರ್ತಿದ್ದೆ, ನಾನು ನೋಡ್ತಿದ್ದೆ. ಬಟ್ ಇವತ್ತು ಬಂದು ನನಗೆ ಈ ರೀತಿ ಮಾಡಿದ್ರು ಅವರು. ಸುಮಾರು ಸಾರಿ ಅಲ್ದಾಡ್ರನ್ ಸರ್? ಬರ್ತಿದ್ದಾನೆ, ಕಂಟಿನ್ಯೂ ಬರ್ತಿದ್ರ ಅವ್ರ ಕಚೇರಿಗೆ? ಅದು ಕಂಟಿನ್ಯೂ ಬರ್ತಿದ್ದವ. ಆರ್ ಒ ಆಫೀಸಿಗೆ ಬರ್ತಿದ್ದ, SLO ಆಫೀಸಿಗೆ ಬರ್ತಾ, ಇಂಜಿನಿಯರ್ ಆಫೀಸಿಗೆ ಬರ್ತಿದ್ದು ಸರ್. ಅವ ಏನಾಗಬೇಕಂದ್ರೆ ಈ ಥರ ಮಾಡಿದಾರಲ್ಲ ಈಗ ಅವ್ರು. ಯಾಕಂದ್ರೆ ಕರ್ತವ್ಯ ಮೇಲೆ ಇರುವಂಥ ಸಿಬ್ಬಂದಿಗೆ ಈ ಥರ ಮಾಡೋದು, ತಮ್ಮ ಸಮಸ್ಯೆ ಏನೇ ಇದ್ದರೂ ಅದನ್ನು ಸೂಕ್ಷ್ಮವಾಗಿ ಬಗೆಹರಿಸ್ಕೊಂಡು ಇದಾಗಬೇಕು. ಈ ಥರ ಕಾನೂನು ಕೈ ತೊಗೊಬಾರ್ದು. ತಂದೇನು ಇರ್ತೈತಿ ಹೇಳ್ಕೋಬೇಕು. ಕಾನೂನು ಪ್ರಕಾರ ಅವ್ರು ಮಾಡ್ತಿರ್ತಾರೆ. ಬಂದು ಒಬ್ಬ ಕ್ಲರ್ಕ್ ಮೇಲೆ, ಒಬ್ಬ ಅಮಾಯಕನ ಮೇಲೆ ಸುಮ್ಮನೆ ದಬ್ಬಾಳಿಕೆ ಮಾಡೋದ್ರಿಂದ ಒಬ್ಬ ಪಾಣ್ಯಾನು ಯಾರು ಜವಾಬ್ದಾರಿ ಅದಕ್ಕೆ? ಮತ್ತು ಅಧಿಕಾರಿಗಳು ಎಲ್ಲರೂ ಬಂದು ನಮಗೆ ಇದು ಮಾಡಿದ್ರು ಸರ. ಮತ್ತು ಇದನ್ನು ನ್ಯಾಯಯುತವಾಗಿರ್ತಾವೆ ನಮಗೆ
ಅನುಕೂಲ ಮಾಡಿಕೊಡ್ಬೇಕಂತ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಕೊಡ್ತಾ ಇದ್ದೀವಿ ಸರ್. ಇದಿಷ್ಟು ಏನು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಲ್ಲೆಗೊಳಗಾಗಿರುವಂತಹ ನೀಲಕಂಠ ಅಂಗದ ಎಂಬುವರ ಸಿಬ್ಬಂದಿಯವರ ಮಾತಾಗಿರುವಂಥದ್ದು. ಯಾಕಂತಂದರೆ ನಾವು ಕರ್ತವ್ಯವನ್ನು ಮಾಡ್ತಾ ಇರ್ತೀವಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆದರೆ ಏಕಾಏಕಿ ನನಗೆ ಸಂಬಂಧ ಇಲ್ಲದ ಫೈಲ್ಗಳನ್ನು ತೆಗೆದುಕೊಂಡು ಬಂದು ಅದರ ಬಗ್ಗೆ ಸಮಸ್ಯೆ ಪರಿಹಾರ ಮಾಡಿಕೊಡಿ ಅಂತ ಹೇಳ್ತಾ ಒಮ್ಮೆಲೆ ನನ್ನ ಮೇಲೆ ಈ ಥರ ಹಲ್ಲೆ ಮಾಡಿದ್ದಾನೆ. ಈ ನಿಟ್ಟಿನಲ್ಲಿ ಅವ್ರ ಮೇಲೆ ಕಂಪ್ಲೇಂಟನ್ನು ಕೊಡ್ತಾ ಇದ್ವಿ. ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.